ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಬೆಳಿಗ್ಗೆ ನಾನು ಎದ್ದಿದ್ದು 8 ಗಂಟೆಗೆ. ಇವತ್ತೆಲ್ಲೋ ಹೋಗ್ಬೇಕಾಗಿತ್ತು. ನಮ್ಮ ಫ್ರೆಂಡ್ ಬರ್ತೀನಿ ಅಂತ ಹೇಳ್ದ. ನಮ್ಮ ಮಗ ಬಂದಿಲ್ಲ. ಆಮೇಲೆ ಹಿಂಗೆ ಮನೆಯಲ್ಲೇ ಇದ್ದೆ. ಇವನು ನನ್ನ ತಮ್ಮ ಎಲ್ಲರೂ ಟೀ ಕುಡಿದ್ಬಿಟ್ಟು ನಾಷ್ಟ ತಿಂದರೆ ಇವನು ನಾಷ್ಟ ತಿಂದ್ಬಿಟ್ಟು ಟೀ ಬಿಸ್ಕೆಟ್ ತಿಂತಾನೆ. ಇವನೆಂತ ಲೂಸ್ ನನ್ನ ಮಗ ನೋಡಿ. ನೋಡಿ ಹೆಂಗೆ ತಿಂತಾವನಂದರೆ ಹೆಂಗೆ. ಮತ್ತು ನಮ್ಮಮ್ಮ ಸುಮ್ಮನೆ ಕೂತ್ಕೊಂಡಿದ್ರು. ನಾನೇನೋ ಸುಮ್ಮನೆ ಹಿಂಗೆ ಹೇಳಿದೆ, ಅದಕ್ಕೆ ಹತ್ಕೊಬಿಟ್ರು. ಆಮೇಲೆ ತಿರ್ಗಿ ಹಂಗೆ ನಾನು ಸುಮ್ಮನೆ ಹೋಗಲಿ. ಆಮೇಲೆ ನಾನು ಅಮ್ಮ ನೋಡಿದ್ರೆ ಊರಿಗೆ ಹೋಗ್ಬೇಕು ನಾಳೆ. ಬಟ್ಟೆ ನನ್ನ ಸೀರೆ ಒಂದು 3 ಹೋಗ್ಬಿಟ್ಟು ಐರನ್ ಮಾಡಿಸ್ಕೊಬ ಅಂತ ಅಮ್ಮ ಹೇಳಿದ್ರು. ನಾನು ಹಂಗೆ ಹೋಗ್ತಾ ಇದ್ದೆ. ಇನ್ನೇನು ಮಾಡೋದು, ಮನೇಲಿ ಬೇರೆ ಇವತ್ತು ರಜೆ ಇತ್ತು ಕಂಪ್ನಿ. ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಹಂಗೆ ಹೋಗ್ತಾ ಇದ್ದರೆ ಹೆಂಗೋ ಹೋಗೋದೆ. ಅಲ್ಲಿ ನೋಡಿದ್ರೆ ಹೋಗೋದೋಗ್ಬಿಟ್ಟು ಅಂಗಡಿನ ಬಾಕ್ಲಾಕ್ಬಿಡೋದ. ಆಮೇಲೆ ಏನು ಮಾಡಿದೆ, ಅಂಗಡಿ ಬಾಕ್ಲಾಕೋಣ ಅಂದ್ಬಿಟ್ಟು ತಿರ್ಗಾ ನಾನೇನು ಮಾಡಿದ್ದು, ಮನೆಗೆ ಬಂದಿದ್ದು. ತಿರ್ಗಾ ಮನೆಗೆ ಬಂದರೆ ನಮ್ಮ ಕೊಳ್ಳೆ ಎತ್ಕೊಂಡು ಇವತ್ತು ರಜೆ ಐತೆ ಬಾರೋ ವರ್ಕೌಟ್ ಮಾಡೋಕೆ ಹೋಗೋಣ ಅಂತ ಹೇಳ್ದ. ಸರಿ ಇನ್ನೇನು ಮಾಡೋಣ ಅಂದ್ಬಿಟ್ಟು ನಾನು ಹೋದೆ ವರ್ಕೌಟ್ ಮಾಡೋಣ ಅಂದ್ಬಿಟ್ಟು. ಹಂಗೆ ಏನೋ ಮಾತಾಡ್ಕೊಂಡು ನಾವಿಬ್ಬರು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾಯಿದ್ರಿ. ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಹಂಗೆ ಇವನು ಹಂಗೆ ನನ್ನ ಬಾಡಿ ತೋರಿಸ್ತೀನಿ ಹಿಂಗೆ ಹಿಂಗೆ ಅಂದ. ಇರಲಿ ನಂದು ಅಂದ್ಬಿಟ್ಟು ನಾನು ಅಂದು ಹಂಗೆ ತೋರಿಸ್ದೆ ಬಾಡಿನ. ನಮ್ಮ ಬಾಡಿ ನಾವು ಜಿಮ್ಗೆ ಹೋಗಲ್ಲ, ಇದಕ್ಕೆ ಹೋಗಲ್ಲ, ಒಂದಕ್ಕೆ ಹೋಗಲ್ಲ. ನಾವು ಇದೇ ಥರ ಯಾವಾಗೂ ಇಬ್ಬರು ಹೋಗಿ, ಇಬ್ಬರಾಗಲಿ ಇಲ್ಲಾಂದರೆ ಒಬ್ಬನಾಗಲಿ, ಒಬ್ಬರಾಗಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಮನೆಯಲ್ಲಿ ವರ್ಕೌಟ್ ಮಾಡ್ತಾ ಇರ್ತೀನಿ. ಅದು ಡಂಬಲ್ಸ್ನ ಬುಕ್ ಮಾಡಿ ತರಿಸಿದ್ದೀನಿ, ಅದನ್ನು ಮಾಡ್ತಾ ಇರ್ತೀರ. ಅದರಲ್ಲಿ ಇಷ್ಟು ಮಾತ್ರ ಬಾಡಿ ಐತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಅಲ್ಲಿಂದ ನಾನು ಕುಳ್ಳನ ಜೊತೆ ಆ ಥರ ಬ್ಯಾಕು ಇದು ಅದೆಲ್ಲ ತೋರಿಸ್ಕೊಂಡು ಆಮೇಲೆ ನಾನು ಏನೋ ಹಂಗೆ ಹಿಂಗೆ ಅಂತ ನಾನು ಅವನ ಜೊತೆ ಮಾತಾಡ್ಕೊಂಡು ತಿರ್ಗಾ ಮತ್ತೆ ನಾನು ವರ್ಕೌಟ್ ಮುಗಿಸ್ಕೊಂಡು ತಿರ್ಗಾ ನಾವು ಬಂದಿದ್ದು ಆಚೆಗೆ ಬಂದು ತಿರ್ಗಾ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಮನೆಗೆ ಅಂದ್ಬಿಟ್ಟು. ಎಲ್ಲ ವರ್ಕೌಟ್ ಮುಗಿದಾಯಿತು. ಹೆಂಗಿದ್ರು ಸ್ನಾನ ಮಾಡಬೇಕಾಗಿತ್ತು, ಅದಕ್ಕೆ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ದೆ. ಆಮೇಲೆ ನಮ್ಮ ಕೊಳ್ಳೆ ಎತ್ಕೊಂಡು ಹಿಂಗೆ ಏನೋ ಹೇಳ್ತಾ ಇದ್ದ, ಕೇಳ್ಕೊಂಡಿದ್ದೆ. ಹೆಂಗೋ ವರ್ಕೌಟ್ ಮಾಡಿದ್ನಲ್ಲ ಅಂದ್ಬಿಟ್ಟು ಆಮೇಲೆ ನಾನು ಬಂದು ಸ್ನಾನ ಮಾಡಿ ಫುಲ್ಲು ತಣ್ಣೀರಲ್ಲಿ ಶವರಲ್ಲಿ ಬಿಟ್ಬಿಟ್ಟೆ. ಹಂಗೆ ಹಿಂಗೆ ಮಜಾ ತಗೊಂಡು ಫುಲ್ಲಾಗಿ ಸ್ನಾನ ಮಾಡಿ ಆಮೇಲೆ ನಾನು ರೆಡಿಯಾಗಿ ಹಂಗೆ ಒಂದು ರೌಂಡ್ ಹಾಕಿ ತಿರ್ಗಿ ನಾನು ಹೋಗಿದ್ದು ಊಟ ತಿನ್ಕೊಂಡು. ನಮ್ಮಮ್ಮ ಹೇಳ್ಬಿಟ್ಟೋಗಿದ್ರು, ಬರೋ ಹೊಲ್ದ ಹತ್ರಕ್ಕೆ ಹಂಗೆ ಹಿಂಗೆ ಅಂತ. ಸರಿ ಬರ್ತೀನಿ ನಡಿಯಾಗಿ ವರ್ಕೌಟ್ ಮಾಡ್ಕೊಂಡು ಅಂತ ನಾನು ಹೇಳಿದ್ನಿ. ಅದಕ್ಕೆ ಆಮೇಲೆ ಸ್ನಾನ ಮಾಡ್ಕೊಂಡು ನಾನು ಇವಾಗ ಹೋಗ್ತಾಯಿದ್ದೀನಿ. ಅಲಸಂದ್ರೆ ಕೀಳಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೊಲ್ದ ಹತ್ರಕ್ಕೆ ಬಾ ಅಂತ ಹೇಳಿದರು. ನಾಳೆ ಅವ್ರ ಊರಿಗೆ ಹೋಗ್ತಾರೆ, ಅದಕ್ಕೆ ಅಲಸಂದ್ರೆ ಎತ್ಕೊಂಡು ಹೋಗಬೇಕು, ಅದಕ್ಕೆ ಬಾರೋ ಕಿತ್ಕೊಂಡು ಕೀಳಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮಮ್ಮ ಹೋಗಿರ್ತೀನಿ ನೀನು ಬಾ ಆಮೇಲೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗ್ತಾಯಿದ್ದೀನಿ ಇವಾಗ. ನಮ್ಮಮ್ಮ ಕೂಗಿದ್ರಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಮನೆಯಲ್ಲಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅದಕ್ಕೆ ಹೋಗ್ತಾಯಿದ್ದೀನಿ. ತಿರ್ಗಾ ಹೆಂಗೋ ಏನೋ ಮಾಡಿ ತಿರ್ಗಿ ನಾನು ಹೋಗಿದ್ದೆ ಹೊಲ್ದ ಹತ್ರಕ್ಕೆ. ನೋಡಿ ನಮ್ಮ ಹೊಲ ಇದು, ಈ ರೀತಿ ತೋರಿಸ್ತೀನಿ 1 ಮಿನಿಟ್ ನೋಡಿ. ಇಲ್ಲಿ ಇದು ನೋಡಿ ನಮ್ಮಮ್ಮ ಅಲ್ಲಿದ್ದಾರೆ. ಅಲ್ಲಿ ಅಲಸಂದ್ರೆ ನಮ್ಮ ಅತ್ತೆನೂ ನಮ್ಮ ಅಮ್ಮ ಅಲಸಂದ್ರೆ ಕಿತ್ಕೊಳ್ತಿದ್ದಾರೆ. ಕಿತ್ಕೊಂಡು ತಿರ್ಗಿ ನಾನು ಬಂದಿದ್ದು ಮನೆಗೆ, ನಮ್ಮ ಹಳೆಯ ಮನೆಗೆ ಅಡ್ಡಾಗೆ. ಯಾಕಂದರೆ ನಾನು ಮಧ್ಯಾಹ್ನ ಹೊತ್ತು ಬಂದು ಇಲ್ಲಿರೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ರಜೆ ಇದ್ದರೆ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದು ತಿರ್ಗಿ ನಾನು ರೆಸ್ಟ್ ಮಾಡೋಣ ಅಂತ ಮಲಗಿದ್ರೆ ನಾನೇನು 6:30 ಆಗ್ಬಿಟ್ಟೈತೆ ಎದ್ದೇಳೋಷ್ಟರಲ್ಲಿ ಸಂಜೆ. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ತಿರುಗಿ ಎದ್ದು ನಾನು ಬಂದಿದ್ದು ನಮ್ಮ ಹೊಸ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೆ.
ಕಣ್ಣು ಬಿಡೋಕ್ಕಾಗ್ದು 6 ಗಂಟೆ 6:30 ಆಮೇಲೆ ಹೆಂಗೋ ಮಾಡಿ ಮನೆಗೆ ಬಂದೆ, ಹೊಸ ಮನೆಗೆ ಬಂದು ಹೆಂಗೋ ಟೀ ಕುಡಿದ್ಬಿಟ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ನಮ್ಮಮ್ಮ ಕೇಳಿದೆ, ಇನ್ನೂ ಕೊಟ್ಟಿಲ್ಲ ಟೀ. ಅದಕ್ಕೆ ಕುತ್ಕೊಂಡು ಹಂಗೆ ಹಿಂಗೆ ಸ್ಟೈಲ್ ಮಾಡ್ತಾಯಿದ್ದೀನಿ. ಮುಖ ತೊಳೆದಿದ್ದೀನಿ, ಅವಾಗೂ ಕಳ್ಳಿದ್ದಂಗಿದ್ದೀನಿ. ಆಮೇಲೆ ನಮ್ಮಮ್ಮ ಬಂದರು, ನಮ್ಮಮ್ಮ ಟೀ ಕೊಟ್ಟರು, ಕುಡಿತಾ ಇದ್ದೀನಿ. ನಮ್ಮಮ್ಮ ಹಂಗೆ ಹಿಂಗೆ ಏನೋ ಹೇಳ್ತಾಯಿದ್ರು. ನೋಡಿದ್ರೆ ನಮ್ಮಮ್ಮ ಸೀರಿಯಲ್ ಹಾಕ್ಕೊಂಡು ಆ ಕಡೆ ನೋಡ್ತಾವ್ರೆ. ನನ್ನ ತಮ್ಮನವ್ರು ನೋಡಿದ್ರೆ ಓದಿದ್ದು ಅದೇನು ಓದ್ತಾರೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಓದ್ತಾನೆ ಇರ್ತಾರೆ, ಬರಿತಾನೆ ಇರ್ತಾರೆ. ಆದರೆ ಕೇಳಿದ ಮಾತ್ರ ಹೇಳಲ್ಲ. ನಮ್ಮಮ್ಮ ನೋಡಿದ್ರೆ ಸೀರಿಯಲ್ ಹಾಕೊಂಡು ಕುತ್ಕೊಂಡವ್ರೆ. ಅವ್ರಿಗೇನ ಸ್ವಲ್ಪ ಇದು ಮಾಡೋಣಮ್ಮ ಹಂಗೆ ಹಿಂಗೆ ಅಂತ ಏನು ಹೇಳಿದ್ರೆ ನನ್ನ ಮೇಲೆ ಗಲಾಟೆ ಮಾಡೋಕೆ ಬರ್ತಾರೆ. ನಾವು ಇನ್ನೇನು ಹೇಳೋಣ ಹೇಳಿ. ನೋಡಿ ಎಷ್ಟು ಇಂಟ್ರೆಸ್ಟಾಗಿ ನೋಡ್ತಾವ್ರೆ. ಆಮೇಲೆ ನೋಡಿ ನಮ್ಮ ತಮ್ಮಂದಿರು ಏನು ಮಾಡ್ತಾವ್ರೆ ಅಂದರೆ, ಯಾರು ಬರೆಯೋಕ್ಕೆ ಸಾಧ್ಯ ಆ ಥರ ಬರೀತಾರೆ ಬ್ರಹ್ಮಗೀತೆ. ನೋಡಿದ್ರ ನೀವನ ಬರೀತೀರ ಈ ಥರ ಹೆಂಗೆ ಬರೀತಾರನೆ. ಆದರೆ ಮಾತ್ರ ಮಾರ್ಕ್ಸ್ ಮಾತ್ರ ಭಯಂಕರ ಬರ್ತದೆ. ಮಾರ್ಕ್ಸ್ಗಳು ಅಣ್ಣವ್ರು ಬರೆಯೋದು ಓದೋದು ನೋಡಿದ್ರೆ. ಒಬ್ಬ ಅಣ್ಣನಿಗೆ ಒಂದು ವಾರ್ನಿಂಗ್ ಆಗಿದೆ. ಮತ್ತು ನಾನು ಅಲ್ಲಿಂದ ತಿರ್ಗಾ ನಾನು ಹೋಗ್ತಾ ಇರೋದು ವರ್ಕೌಟ್ ಮಾಡೋಣ ಅಂತ. ತಿರ್ಗಾ ವರ್ಕೌಟ್ ಮಾಡೋಕ್ಕೆ ಹೋಗಿ ತಿರ್ಗಾ ಮುಗಿಸ್ಕೊಂಡು ತಿರ್ಗಾ ನಾನು ಬಂದಿದ್ದು ನಮ್ಮ ಹೊಸ ಮನೆಗೆ. ನಮ್ಮ ಮನೇಲಿ ಎಲ್ಲ ಒಂದೇ ಸಲ ಊಟಕ್ಕೆ ಕೂತ್ಕೊಂಡು ತಿನ್ನೋದು. ಅದಕ್ಕೆ ನಾವು ಮನೇಲಿ ಕಾಯ್ತಾಯಿದ್ರು, ಅದಕ್ಕೆ ಬಂದೆ. ಇದೇ ಥರ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ, ಕಾಯ್ತಾಯಿರಿ ಅಂತ ಹೇಳ್ತಾ ಬಾಯ್, ಸಿ ಯು, ಟಾಟಾ.